Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 18ನೆಯ ಭಾನುವಾರದಲ್ಲಿದ್ದೇವೆ. ಆತ್ಮೀಯ, ಒಬ್ಬ ಪ್ರಯಾಣಿಕನು ಪ್ರಯಾಣವನ್ನು ಮಾಡಿ ಬಹಳ ಆಯಾಸವಾಗಿ ತಿನ್ನಲು ಊಟ ನೀರು ದೊರೆಯಬಹುದೆಂದು ಒಂದು ಹಳ್ಳಿಗೆ ಬಂದನು. ಆದರೆ ಆ ಹಳ್ಳಿಯಲ್ಲಿದ್ದ ಜನರು ಉದಾರತೆಯನ್ನು ತೋರದೆ ಪ್ರತಿಯೊಬ್ಬರೂ ತಮ್ಮ ಬಳಿ ಹಂಚಿಕೊಳ್ಳಲು ಆಹಾರವಿಲ್ಲವೆಂದು ಹೇಳಿ ಕಳುಹಿಸಿದರು. ಆಗ ಅವನು ಬಹಳ ಹಸಿವಿನಿಂದ ಇದ್ದನು. ಏನು ಮಾಡುವುದು ಎಂದು ತೋಚದೆ ಒಂದು ಉಪಾಯ ಮಾಡುತ್ತಾನೆ. ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರಲ್ಲಿ ಒಂದು ಕಲ್ಲನ್ನು ಹಾಕಿ, ನಾನು ಕಲ್ಲಿನ ಸೂಪ್ ಮಾಡುತ್ತಿದ್ದೇನೆ ಎಂದು ಹೇಳಿದನು. ಕುತೂಹಲದಿಂದ ಹಳ್ಳಿಯವರು ಅಲ್ಲಿಗೆ ಸೇರಿದರು. ಒಬ್ಬನು, ಇದಕ್ಕೆ ಒಂದು ಕ್ಯಾರೆಟ್ ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತದೆ ಎಂದನು. ಮತ್ತೊಬ್ಬನು, ಈರುಳ್ಳಿಯನ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಈರುಳ್ಳಿ ತಂದನು. ಇನ್ನೊಬ್ಬನು ಆಲೂಗಡ್ಡೆಯನ್ನ ತಂದನು. ಮತ್ತೊಬ್ಬನು ಬೀನ್ಸ್ ಮತ್ತು ಸೊಪ್ಪುಗಳನ್ನ ತಂದನು. ಕೊನೆಗೆ ಮತ್ತೊಬ್ಬ, ಉಪ್ಪು ಖಾರ ಹಾಕಿದರೆ ಚೆನ್ನಾಗಿರುತ್ತದೆ, ರುಚಿ ಇರುತ್ತದೆ ಎಂದು ಹೇಳಿ ಉಪ್ಪು ಖಾರವನ್ನ ತಂದನು. ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಸೇರಿ ಮಾಡಿದ ರುಚಿಯಾದ ಸೂಪ್ ಇಡೀ ಹಳ್ಳಿಯವರ ಹಸಿವನ್ನ ನೀಗಿಸಿತು. ಈ ಅದ್ಭುತವು ಸಂಭವಿಸಿದ್ದು ಪ್ರತಿಯೊಬ್ಬರೂ ತಮ್ಮಲ್ಲಿದ್ದ ಸ್ವಲ್ಪವನ್ನ ಹಂಚಿಕೊಂಡಿದ್ದರಿಂದ. 5 ರೊಟ್ಟಿಗಳು ಮತ್ತು 2 ಮೀನುಗಳನ್ನು ಯೇಸುವಿಗೆ ಅರ್ಪಿಸಿದ ಆ ಬಾಲಕನಂತೆ ನಮ್ಮ ಚಿಕ್ಕ ಕಾಣಿಕೆಯು ದೇವರ ಕೈಯಲ್ಲಿ ಇಡಲ್ಪಟ್ಟಾಗ ಅನೇಕರಿಗೆ ಸಾಕಾಗುವ ಆಶೀರ್ವಾದವಾಗುತ್ತದೆ. ಆತ್ಮೀಯ, ಇಂದಿನ ವಾಚನಗಳು ನಾವು ದೇವರಲ್ಲಿ ಭರವಸೆ ಇಟ್ಟಾಗ ನಮ್ಮ ದೈಹಿಕ ಹಾಗೂ ಆಧ್ಯಾತ್ಮಿಕ ಅಗತ್ಯಗಳನ್ನು ದೇವರು ಹೇಗೆ ಪೂರೈಸುತ್ತಾರೆ ಎಂಬುದನ್ನು ನಾವು ತಿಳಿಸುತ್ತೇವೆ. ಇಂದಿನ ಮೊದಲನೇ ವಾಚನವು ಯೆಶಾಯನ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ. ಯೆಶಾಯನ ಅಧ್ಯಾಯ 40, 55 ಅಧ್ಯಾಯಗಳು ಬ್ಯಾಬಿಲೋನಿನ ಬಂಧನದ ಅಂತ್ಯವನ್ನ ಮತ್ತು ಗುಲಾಮಗಿರಿಯಿಂದ ತಮ್ಮ ನಾಶವಾದ ತಾಯ್ನಾಡಿಗೆ ಯಹೂದ್ಯರು ಹಿಂದಿರುಗುವುದರ ಸಂಗತಿಯನ್ನ ಕುರಿತು ಪ್ರವಾದಿಸುತ್ತದೆ. ಪ್ರವಾದಿ ಯೆಶಾಯನ ಮೂಲಕ ದೇವರು ತಮ್ಮ ಅಪಾರ ಪ್ರೀತಿ ಮತ್ತು ಕರುಣೆಯನ್ನು ಪ್ರಕಟಿಸುತ್ತಾ ತನ್ನ ಕೃಪೆಯ ಸಮೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಎಲ್ಲರನ್ನೂ ಆಹ್ವಾನಿಸುತ್ತಾರೆ. ಇದು ದೇವರು ನೀಡಿದ ಅತ್ಯಂತ ಮಹತ್ತರ ಆಹ್ವಾನಗಳಲ್ಲಿ ಒಂದಾಗಿದೆ. ಈ ಭಾಗದಲ್ಲಿ ದೇವರು 2 ಗುಂಪಿನ ಜನರನ್ನ ಕರೆಯುತ್ತಾರೆ. ಮೊದಲನೆಯ ಗುಂಪು ಬಾಯಾರಿದವರು ಮತ್ತು ಹಣವಿಲ್ಲದವರು. ಎರಡನೆಯ ಗುಂಪು ತಮ್ಮ ಜೀವನದಲ್ಲಿ ನಿಜವಾದ ತೃಪ್ತಿಯನ್ನು ಪಡೆಯದೇ ಇರುವವರು ಮತ್ತು ಪ್ರಯೋಜನವಿಲ್ಲದ ವಿಷಯಗಳಿಗಾಗಿ ವ್ಯರ್ಥ ಮಾಡಿಕೊಳ್ಳುವವರು. ಮೊದಲನೆಯ ಗುಂಪು ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುವವರನ್ನು ಸೂಚಿಸುತ್ತದೆ. ಅವರ ಕನಸುಗಳು ಭಗ್ನವಾಗಿವೆ, ಬದುಕಿನ ದಿಕ್ಕನ್ನು ಕಳೆದುಕೊಂಡಿದ್ದಾರೆ, ನಿರಾಶೆ ಮತ್ತು ಸೋಲಿನ ಮನಸ್ಥಿತಿಯಲ್ಲೇ ಇದ್ದಾರೆ. ಎರಡನೆಯ ಗುಂಪು ಜೀವನದಲ್ಲಿ ನಿಜವಾದ ಉದ್ದೇಶ ಮತ್ತು ತೃಪ್ತಿ ಇಲ್ಲದೆ ಬದುಕುವವರನ್ನ ಸೂಚಿಸುತ್ತದೆ. ಅವರು ಯಾವುದೇ ಶಾಶ್ವತ ಮೌಲ್ಯ ಅಥವಾ ಸಂತೃಪ್ತಿಯನ್ನು ಕೊಡದ ವಿಷಯಗಳಿಗಾಗಿ ತಮ್ಮ ಶಕ್ತಿಯನ್ನ ವ್ಯರ್ಥ ಮಾಡುತ್ತಿದ್ದಾರೆ. ಈ 2 ಗುಂಪುಗಳಿಗೆ ದೇವರು ಪ್ರವಾದಿ ಯೆಶಾಯನ ಮೂಲಕ ತಮ್ಮ ಒಡಂಬಡಿಕೆಗೆ ಬಂದು ತನ್ನೊಂದಿಗಿನ ಸಂಬಂಧವನ್ನು ಪುನಃ ಸ್ಥಾಪಿಸಿಕೊಳ್ಳುವಂತೆ ಆಹ್ವಾನಿಸುತ್ತಾರೆ. ನಾವು ದೇವರಲ್ಲಿ ನಂಬಿಕೆ ಇಟ್ಟು ಎಲ್ಲವನ್ನೂ ಆತನ ಕೈಗೆ ಒಪ್ಪಿಸಿದರೆ ಆತನು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಉಂಟು ಮಾಡುತ್ತಾರೆ ಎನ್ನುತ್ತದೆ ಇಂದಿನ ಮೊದಲನೆಯ ವಚನ. ಆದ್ಮೇಲೆ ಇದನ್ನೇ ನಾವು ಇಂದಿನ ಸುವಾರ್ತೆಯಲ್ಲಿಯೂ ಕಾಣುತ್ತೇವೆ. ಯೇಸು ಕ್ರಿಸ್ತನು ನಿರ್ಜನ ಪ್ರದೇಶದಲ್ಲಿ ದೊಡ್ಡ ಜನಸಮೂಹಕ್ಕೆ ಆಹಾರ ನೀಡುತ್ತಾರೆ. ನಿರ್ಜನ ಪ್ರದೇಶ ಎಂಬ ಪದಕ್ಕೆ ಹಲವು ಅರ್ಥಗಳಿವೆ. ಅದು ಮರಗಳಿಲ್ಲದ, ಸಸ್ಯಗಳಿಲ್ಲದ, ಜನವಸತಿ ಇಲ್ಲದ ಬಯಲು ಪ್ರದೇಶವನ್ನ ಸೂಚಿಸುತ್ತದೆ. ಸ್ನಾನಿಕ ಯೋಹಾನನು ತನ್ನ ಸೇವೆಯನ್ನು ಅರಣ್ಯದಲ್ಲಿ ಪ್ರಾರಂಭಿಸಿದರು. ಅದೇ ರೀತಿ ಯೇಸುವಿನ ದೀಕ್ಷಾ ಸ್ನಾನದ ನಂತರ ಪವಿತ್ರಾತ್ಮಭರಿತವಾಗಿ ಅವರನ್ನು ಬಹಿರಂಗ ಸೇವೆಯ ಜೀವನಕ್ಕೆ ಸಿದ್ಧಗೊಳಿಸಲು ಅರಣ್ಯಕ್ಕೆ ಕರೆದೊಯ್ದರು. ಹಾಗೆಯೇ ಆ ನಿರ್ಜನ ಪ್ರದೇಶದಲ್ಲಿ ಸೇರಿದ್ದ ಜನರು ತಮ್ಮ ಆಧ್ಯಾತ್ಮಿಕ ಜೀವನವು ಬರಿದಾದ ಸ್ಥಿತಿಯಲ್ಲಿ ಪ್ರತಿನಿಧಿಸುತ್ತಿದ್ದರು. ಅವರು ದೇವರ ಪ್ರೀತಿಯ ಅನುಭವವನ್ನ ಕಳೆದುಕೊಂಡಿದ್ರು ಮತ್ತು ದೇವರಿಂದ ದೂರವಾಗಿದ್ರು.
ಆದ್ದರಿಂದ ಅವರ ಹೃದಯಗಳು ಅರಣ್ಯದಂತಾಗಿದ್ದವು. ಅವರ ಆಧ್ಯಾತ್ಮಿಕ ಹಸಿವು ಮತ್ತು ದಾಹವನ್ನು ಕಂಡ ಯೇಸು ಅವರ ಆಳವಾದ ಅಗತ್ಯವನ್ನ ಅರಿತುಕೊಂಡರು. ಕೇವಲ 5 ರೊಟ್ಟಿಗಳು ಮತ್ತು 2 ಮೀನುಗಳಿಂದ ಅವರ ದೈಹಿಕ ಹಸಿವನ್ನು ಮಾತ್ರವಲ್ಲ, ಆಧ್ಯಾತ್ಮಿಕ ಹಸಿವನ್ನು ಪೂರೈಸಿದರು. ಆತ್ಮೇರೆ, ಈ ಅದ್ಭುತವನ್ನ ಕುರಿತು ಬೈಬಲ್ ಪಂಡಿತರು 3 ರೀತಿಯ ವಿವರಣೆಗಳನ್ನು ನೀಡುತ್ತಾರೆ. ಮೊದಲನೆಯದು ಅಕ್ಷರಶಃ ವಿವರಣೆ. ಇದನ್ನು ರೊಟ್ಟಿಗಳು ಮತ್ತು ಮೀನುಗಳ ಅದ್ಭುತ ಎಂದು ಅಷ್ಟೇ ನೋಡುತ್ತಾರೆ. ಹೀಗಾಗಿ ಯೇಸುವನ್ನು ಅದ್ಭುತಗಳನ್ನು ಮಾಡುವ ಒಬ್ಬ ಮಾಂತ್ರಿಕನಂತೆ, ಮಜಿಷಿಯನ್ ಎಂದು ಕಾಣುವುದಾಗಿದೆ. ಎರಡನೆಯದು ಸಾಂಕೇತಿಕ ವಿವರಣೆ. ಅನೇಕರು ಈ ಘಟನೆಯನ್ನು ಪವಿತ್ರ ಪರಮ ಪ್ರಸಾದದ ಸಂಕೇತವೆಂದು ಪರಿಗಣಿಸುತ್ತಾರೆ. ಏಕೆಂದರೆ ಇಲ್ಲಿ ರೊಟ್ಟಿಯನ್ನು ತೆಗೆದುಕೊಳ್ಳುವುದು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಅದನ್ನು ಮುರಿಯುವುದು ಮತ್ತು ಹಂಚುವುದು ಇವೆಲ್ಲವೂ ಪವಿತ್ರ ಬಲಿಪೂಜೆಯ ಕ್ರಮಗಳನ್ನು ನೆನಪಿಸುತ್ತವೆ. ಇದು ಕೇವಲ ದೈಹಿಕ ಆಹಾರವಲ್ಲ, ಕ್ರಿಸ್ತನ ಆಧ್ಯಾತ್ಮಿಕ ಆಹಾರವೆಂದು ಅವರು ನಂಬುತ್ತಾರೆ. ಮೂರನೆಯದು ಜೀವನಕ್ಕೆ ಅನ್ವಯಿಸುವ ವಿವರಣೆ. ಒಬ್ಬ ಬೈಬಲ್ ಪಂಡಿತನು ಹೇಳುವಂತೆ, ಆ ದೃಶ್ಯವನ್ನು ನಮ್ಮ ಮನಸ್ಸಿನಲ್ಲಿ ಚಿತ್ರಿಸಬೇಕು. ಸಂಜೆ ಆಗಿತ್ತು, ಜನರಿಗೆ ಹಸಿವಾಗಿತ್ತು. ಆದರೆ ಅಷ್ಟೂ ಜನರು ಯಾವುದೇ ಆಹಾರವಿಲ್ಲದೆ ಬಂದಿರುತ್ತಾರೆ ಎಂದು ನಂಬಲು ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ಅವರ ಸಂಸ್ಕೃತಿಯ ಪ್ರಕಾರ ಅವರು ಎಲ್ಲಿಗೆ ಹೋದರೂ ಸ್ವಲ್ಪ ಆಹಾರವನ್ನ ಜೊತೆಗೆ ತೆಗೆದುಕೊಂಡೇ ಹೋಗುತ್ತಿದ್ರು. ಆದರೆ ಅವರು ಸ್ವಾರ್ಥಿಗಳಾಗಿದ್ದರಿಂದ ತಮ್ಮಲ್ಲಿದ್ದ ಆಹಾರವನ್ನ ಹೊರತೆಗೆದು ಹಂಚಿಕೊಳ್ಳಲು ಹೆದರುತ್ತಿದ್ದರು. ನಾವು ಹಂಚಿಕೊಂಡ್ರೆ ನಮಗೆ ಸಾಲದೆ ಹೋಗಬಹುದು ಎಂಬ ಭಯ ಅವರಲ್ಲಿತ್ತು. ಆಗ ಯೇಸು ಮೊದಲ ಹೆಜ್ಜೆ ಇಟ್ಟರು. ಅವರು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ಆಶೀರ್ವದಿಸಿ ನಗುವಿನೊಂದಿಗೆ ಹಂಚಲು ಆರಂಭಿಸಿದರು. ಇದನ್ನು ಕಂಡ ಎಲ್ಲರೂ ತಮ್ಮಲ್ಲಿದ್ದ ಆಹಾರವನ್ನ ಹೊರತೆಗೆದು ಹಂಚಿಕೊಳ್ಳಲು ಆರಂಭಿಸಿದರು. ಕೊನೆಗೆ ಎಲ್ಲರಿಗೂ ಸಾಕಾಗುವಷ್ಟು ಮಾತ್ರವಲ್ಲ, ಉಳಿಯುವಷ್ಟು ಆಹಾರವಿತ್ತು. ಇದು ನಡೆದಿದ್ದರೆ ಅದು ಕೇವಲ ರೊಟ್ಟಿಗಳು ಮತ್ತು ಮೀನುಗಳ ಅದ್ಭುತವಲ್ಲ, ಬದಲಿಗೆ ಸ್ವಾರ್ಥಿಗಳಾದ ಜನರನ್ನು ಉದಾರಿಗಳನ್ನಾಗಿ ಮಾಡಿದ ಕ್ರಿಸ್ತನ ಸ್ಪರ್ಶದ ಅದ್ಭುತವಾಗಿದೆ. ಮನಸ್ಸಿನಲ್ಲಿ ಪ್ರೀತಿಯ ಹುಟ್ಟುವಿಕೆಯ ಅದ್ಭುತವಾಗಿದೆ. ಆರಂಭದಲ್ಲಿ ಹೇಳಿದ ಕಲ್ಲಿನ ಸೂಪ್ ಕಥೆಯಂತೆ ಮೊದಲಿಗೆ ಯಾರೂ ಹಂಚಿಕೊಳ್ಳಲು ಸಿದ್ಧರಿರಲಿಲ್ಲ. ಆದರೆ ಒಬ್ಬರು ಆರಂಭಿಸಿದಾಗ ಎಲ್ಲರೂ ತಮ್ಮಲ್ಲಿದ್ದನ್ನ ಹಂಚಿಕೊಂಡರು. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಆ ಚಿಕ್ಕ ಬಾಲಕನಂತೆ ನಾವು ಸಹ ಸ್ವಾರ್ಥವನ್ನ ಬಿಟ್ಟು ಉದಾರರಾಗುವುದು ಹೇಗೆ? ಮೊಟ್ಟ ಮೊದಲನೆಯದಾಗಿ, ನಮ್ಮ ದೈನಂದಿನ ಜೀವನದಲ್ಲಿಯೇ ದೇವರ ಅದ್ಭುತಗಳನ್ನು ನಾವು ಅನುಭವಿಸುತ್ತಿದ್ದೇವೆ. ಪ್ರತಿದಿನ ಸೂರ್ಯ ಉದಯವಾಗುತ್ತಾನೆ. ಅದು ಆಗದಿದ್ದರೆ ನಮ್ಮ ಬದುಕು ಹೇಗಿರುತ್ತಿತ್ತು? ಹಾಗೆಯೇ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದರ ಬದಲು ನಮ್ಮ ಹೆಂಡತಿಗೆ ಅಥವಾ ನಮ್ಮ ತಂದೆ ತಾಯಿಗೆ ವಿಶ್ರಾಂತಿ ಸಿಗುವಂತೆ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡಬಹುದು. ಇದು ದೇವರ ಪ್ರೀತಿಯನ್ನ ಪ್ರತಿಬಿಂಬಿಸುವುದು ಒಂದು ಅದ್ಭುತ. ದೇವರು ನಮಗೆ ಉದಾರವಾಗಿ ಎಲ್ಲವನ್ನ ಕೊಟ್ಟಿರುವಂತೆ ನಾವು ಸಹ ಇತರರಿಗೆ ಸಹಾಯ ಮಾಡುವಲ್ಲಿ ಉದಾರರಾಗೋಣ. ಎರಡನೆಯದಾಗಿ ಆತ್ಮೇರೆ, ಇತರರಲ್ಲಿರುವ ಕೆಟ್ಟದ್ದನ್ನೇ ನೋಡುವ ಬದಲು ಅವರಲ್ಲಿರುವ ಒಳ್ಳೆಯ ಗುಣಗಳನ್ನು ಮೆಚ್ಚಿಕೊಳ್ಳೋಣ. ಸದಾ ಟೀಕಿಸುವ ಬದಲು ಅವರಿಗೆ ಪ್ರೋತ್ಸಾಹ ನೀಡಿ ಕರುಣೆ ತೋರಿಸಿ ಬೆಂಬಲಿಸೋಣ. ಇದು ಒಂದು ಅದ್ಭುತ. ಮೂರನೆಯದಾಗಿ ಆತ್ಮೇರೆ, ಸಂತ ಪೌಲರು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 2 ವಚನ 4 ಸುಂದರವಾಗಿ ಹೇಳುವಂತೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಹಿತವನ್ನಷ್ಟೇ ನೋಡದೆ ಇತರರ ಹಿತವನ್ನು ಗಮನಿಸಲಿ. ಆದ್ದರಿಂದ ದೇವರು ನಮಗೆ ನೀಡಿರುವ ಆಶೀರ್ವಾದಗಳನ್ನು ಇತರರೊಂದಿಗೆ ಉದಾರವಾಗಿ ಹಂಚಿಕೊಳ್ಳೋಣ. ಏಕೆಂದರೆ ದೇವರಿಂದ ನಮಗೆ ದೊರೆತ ಪ್ರತಿಯೊಂದು ಆಶೀರ್ವಾದವು ನಮ್ಮಲ್ಲೇ ಉಳಿಯುವುದಕ್ಕಾಗಿ ಅಲ್ಲ, ಅದು ಇತರರಿಗೂ ಆಶೀರ್ವಾದವಾಗುವಂತೆ ಹಂಚಿಕೊಳ್ಳುವುದಕ್ಕಾಗಿ ನೀಡಲಾಗಿದೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.